ಹಲೋ ಎವ್ರಿವನ್, ಪೊಲಿಟಿಯ 9ನೇ ವಿಡಿಯೋ ಇದು. ಇವತ್ತಿನ ಟಾಪಿಕ್ ಸಾವ್ರಾನಿಟಿ. ಇದನ್ನು ಬೇರೆ ಬೇರೆ ಥರ ಪ್ರೊನೌನ್ಸ್ ಮಾಡ್ತಾರೆ. ಕೆಲವರು ಸಾವ್ರಾನಿಟಿ ಅಂತ ಹೇಳ್ತಾರೆ, ಕೆಲವರು ಸಾವೆರೆಂಟಿ. ಪ್ರೊನೌನ್ಸಿಯೇಷನಲ್ಲಿ ಚೇಂಜಸ್ ಇರುತ್ತೆ. ಈ ಟಾಪಿಕ್ ಬಗ್ಗೆ ಮೊದಲು ಸ್ವಲ್ಪ ನಾನು ಡಿಸ್ಕಸ್ ಮಾಡಿದ್ದೆ, ಅದಕ್ಕೆ ಸ್ವಲ್ಪ ವ್ಯಾಲ್ಯೂ ಎಡಿಷನ್ ಮಾಡಿ ಇವತ್ತು ಹೇಳ್ತಾ ಇದ್ದೇನೆ. ರೀಕಾಲ್ ಆಗಲಿ ಒಂದು ಸಾರಿ ಏನೇನು ಮುಖ್ಯವಾದ ಅಂಶ ಅಂತ. ನೋಡಿ, ಒಂದು ದೇಶ, ಉದಾಹರಣೆಗೆ ನಮ್ಮ ಭಾರತನೇ ಇರಬಹುದು ಅಲ್ವಾ. ಭಾರತಕ್ಕೆ ಈಗ ಜನಸಂಖ್ಯೆ ಜಾಸ್ತಿ ಇದೆ, ಕೋಟ್ಯಾಂತರ ಜನರಿದ್ದಾರೆ, ಒಂದು ಸರ್ಕಾರನೂ ಇದೆ, ಒಂದು ಭೂಭಾಗ ಇದೆ, ಟೆರಿಟರಿ ಇದೆ, ಪಾಪ್ಯುಲೇಷನ್ ಇದೆ, ಗೌರ್ಮೆಂಟ್ ಇದೆ. ಆದರೆ ಯಾವುದೋ ಒಂದು ಬೇರೆಯ ಶಕ್ತಿ, ವಿದೇಶಿ ಶಕ್ತಿ ಅಥವಾ ಮತ್ಯಾವುದೋ ಒಂದು ದೇಶದ ರಾಜ ನಮ್ಮ ಭವಿಷ್ಯವನ್ನು ನಿರ್ಧರಿಸ್ತಾ ಇದ್ದರೆ ನಮ್ಮನ್ನು ನಾವು ಸ್ಟೇಟ್ ಅಂತ ಕರೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಒಂದು ಸಾರಿ ಬಂದಿದೆ ಇದು. ಒಂದು ದೇಶವನ್ನು ಸ್ಟೇಟ್ ಅಂತ ಕರಿಬೇಕು ಅಂತ ಆದರೆ ಮುಖ್ಯವಾಗಿ ಯಾವ್ಯಾವ ಅಂಶಗಳಿರಬೇಕು? ಟೆರಿಟರಿ, ಪಾಪ್ಯುಲೇಷನ್, ಹೇಳಿ, ನೆನಪು ಮಾಡ್ಕೊಳ್ಳಿ, ಈಗಾಗಲೇ ನೋಡಿದವರು. ಅದಾದಮೇಲೆ ಇನ್ನೇನು ಬರುತ್ತೆ? ಪಾಪ್ಯುಲೇಷನ್, ಟೆರಿಟರಿ ಆದಮೇಲೆ ಇನ್ನೊಂದು ಗೌರ್ಮೆಂಟು, ಅದಾದಮೇಲೆ ಬಹಳ ಪ್ರಮುಖವಾಗಿರೋದು ಸಾವರಾನಿಟಿ ಅಲ್ವಾ. ಸೊ ಸಾವರಾನಿಟಿ ಇಲ್ಲ ಅಂತಂದರೆ ಇದು ಮೂರು ಇದ್ದು ಪ್ರಯೋಜನ ಇಲ್ಲ, ಆವಾಗ ಸ್ಟೇಟ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. 1947ಕ್ಕಿಂತ ಮೊದಲು ಅಲ್ವಾ, ಆವಾಗ ಪ್ರತಿಯೊಂದು ನಿರ್ಧಾರ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ನಿರ್ಧಾರವನ್ನು ಕೈಗೊಳ್ಳೋದು ಯಾವುದು? ಬ್ರಿಟಿಷ್ ಸಂಸತ್ತು ಅದು ಕೈಗೊಳ್ತಾ ಇತ್ತು. ಭಾರತವನ್ನು ಒಂದು ಸಂಕೋಲೆಯ ಒಳಗಡೆ ಇಟ್ಟಿದ್ರು. ನಮಗೆ ಸ್ವಾತಂತ್ರ್ಯ ಇರಲಿಲ್ಲ, ಬೇರೆ ಎಲ್ಲ ಇದ್ದರೂ ಸ್ವಾತಂತ್ರ್ಯ ಅಥವಾ ದೇಶದ ಕಾನೂನುಗಳನ್ನು ನಿರ್ಣಯಿಸುವ ಶಕ್ತಿ ಬ್ರಿಟಿಷ್ ಸಂಸತ್ತಿನ ಕೈಲಿತ್ತು. ಅದಾದಮೇಲೆ 47ರ ನಂತರ ಯಾವಾಗ ನಮಗೆ ಸ್ವಾತಂತ್ರ್ಯ ಸಿಗುತ್ತೋ ಅಲ್ವಾ, ಆವಾಗ ಅದಾದಮೇಲೆ ನಾವು ಸಂವಿಧಾನವನ್ನು ರೂಪಿಸ್ಕೊಳ್ತೇವೆ. ಪ್ರಿಯಾಂಬಲ್ ಅಂತ ನೀವು ಓದಿರ್ತೀರಿ, ಪ್ರಿಯಾಂಬಲ್ನಲ್ಲಿ ಇದೆ ಅಲ್ವಾ. ಪ್ರಿಯಾಂಬಲ್ನಲ್ಲಿ ಓದಬೇಕಾದ್ರೆ ಸಾರ್ವಭೌಮ, ಸಾವರಿನ್ ಸೋಷಲಿಸ್ಟ್ ಅಂತಲೇ ಶುರು ಆಗುತ್ತೆ ನೋಡಿ. ಸೊ ಅಷ್ಟು ಪ್ರಮುಖವಾಗಿರುವಂಥ ಅಂಶ ಅದು. ಸೊ ಸಾರ್ವಭೌಮ ಅನ್ನುವಂತಹ ಪದ ಮೊದಲ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಪ್ರಿಯಾಂಬಲಲ್ಲಿ. ಅಂದರೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಕೆಲಸವನ್ನು ನಾವೇ ನೋಡ್ಕೊಳ್ತೇವೆ, ನಾವು ನಿರ್ಧರಿಸ್ತೇವೆ. ಬೇರೆಯವರು ಬಂದು ಇಲ್ಲಿ ಆಳ್ವಿಕೆ ಮಾಡುವ ಅವಶ್ಯಕತೆ ಇಲ್ಲ, ಅದು ಬೇಕಾಗಿಯೂ ಇಲ್ಲ. ಸೊ ಅದು ಸಾವರಾನಿಟಿ. ಮತ್ತು ಈ ಶಬ್ದ ಬಂದಿರೋದು, ಈ ಶಬ್ದ ಸಾವರಾನಿಟಿ ಅನ್ನುವಂಥ ಶಬ್ದ ಬಂದಿರೋದು, ಒಂದು ವೇಳೆ ಶಬ್ದದ ಅರ್ಥ ಅಂತಂದರೆ ಫ್ರೆಂಚ್ ಅಥವಾ ಲ್ಯಾಟಿನ್ ಭಾಷೆಯ ಮೂಲ ಸರ್ವೋಚ್ಚ, ಎಲ್ಲದಕ್ಕಿಂತ ಮಿಗಿಲು ಅಂತ. ಒಂದು ರಾಷ್ಟ್ರಕ್ಕೆ ಇರುವಂತಹ ಅತ್ಯುನ್ನತ ಸ್ವತಂತ್ರ ಪರಮಾಧಿಕಾರ ಅಂತ ಹೇಳಬಹುದು. ಇದನ್ನು ಬಿಟ್ಟರೆ ಬೇರೆ ಯಾವುದು ಅಧಿಕಾರ ಇಲ್ಲ. ಇದೇ ಹೈಯೆಸ್ಟ್ ಫಾರ್ಮ್ ಆಫ್ ರೂಲಿಂಗ್ ಅಂತ ಹೇಳ್ಬೋದು. ಅಂದರೆ ಅದು ಫ್ರೆಂಚಲ್ಲಿ ಅಥವಾ ಲ್ಯಾಟಿನ್ ಭಾಷೆಯಲ್ಲಿ ಸುಪ್ರಾನಸ್ ಅಂತ ಇದೆ. ಸುಪ್ರಾನಸ್ ಅನ್ನುವಂಥ ಶಬ್ದದಿಂದ ಬಂದಿರೋದು ಇದು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೀನ್ ಬೋರ್ಡಿನ್ ಅವರು ಫಾದರ್ ಆಫ್ ಮಾಡರ್ನ್ ಸಾವರಾನಿಟಿ ಅಂತ ಕರೀತಾರೆ ಅವರನ್ನು. ಅಂದರೆ ಈ ಸಿದ್ಧಾಂತವನ್ನು ಆಧುನಿಕವಾಗಿ ಪರಿಚಯಿಸಿದವರು, ಅದನ್ನು ಪ್ರತಿಪಾದಿಸಿದವರು 16ನೇ ಶತಮಾನದ ಫ್ರೆಂಚ್ ಚಿಂತಕ ಜೀನ್ ಬೋರ್ಡಿನ್. ಅವ್ರ ಪ್ರಕಾರ ಸಾರ್ವಭೌಮತ್ವ ಅಂತಂದರೆ ಯಾವುದೇ ಕಾನೂನಿನ ನಿರ್ಬಂಧಗಳು ಇಲ್ಲದೆ ಪ್ರಜೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥ ಅತ್ಯುನ್ನತ ಅಧಿಕಾರ. ಅಂದರೆ ಒಂದು ಸಾರ್ವಭೌಮ ರಾಷ್ಟ್ರ ಅಂತಂದರೆ ಏನು? ಅದು ತನ್ನ ಆಡಳಿತವನ್ನು ನಡೆಸಲಿಕ್ಕೆ ಯಾರ ಮುಂದೇನೂ ಮಂಡಿಯೂರ ಅವಶ್ಯಕತೆ ಇಲ್ಲ, ಯಾರ ಮುಂದೇನೂ ತಲೆಬಾಗುವ ಅವಶ್ಯಕತೆ ಇಲ್ಲ. ತನಗೆ ಬೇಕಾದ ನಿರ್ಧಾರಗಳನ್ನು ಅದು ತೆಗೆದುಕೊಳ್ಳುತ್ತೆ. ಆ ಒಂದು ಶಕ್ತಿಯ ಕೆಪಾಸಿಟಿ ಸಾವರಿನ್ ಸ್ಟೇಟಿಗೆ ಇರುತ್ತೆ. ಇನ್ನು ಸಾವರಿನ್ನಲ್ಲಿ ಅಥವಾ ಸಾವರಾನಿಟಿಯಲ್ಲಿ 2 ಥರ ಇದೆ, ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಅಂತ. ಇಂಟರ್ನಲ್ ಸಾವರಾನಿಟಿ ಅಂತಂದರೆ ಆಂತರಿಕ ಸಾರ್ವಭೌಮತ್ವ. ಒಂದು ದೇಶದ ಗಡಿಯೊಳಗಡೆ, ಭೌಗೋಳಿಕ ಗಡಿಯೊಳಗಡೆ ನಮ್ಮದೇ ಆದಂಥ ಬೌಂಡ್ರಿ ಇದೆಯಲ್ವ ನಮ್ಮ ದೇಶದ್ದು, ಅದ್ರ ಒಳಗಡೆ ನಾಗರಿಕರಿರ್ಬೋದು, ಸಂಸ್ಥೆ, ಉದ್ಯಮ ಅಥವಾ ಯಾವುದೇ ಸಂಘಟನೆಗಿಂತ ಯಾವುದು ಹೆಚ್ಚು ಹೈಯೆಸ್ಟು? ಸರ್ಕಾರ. ಫೈನಲಿ ಕಾನ್ಸ್ಟಿಟ್ಯೂಷನ್ ಅಥವಾ ಸಂವಿಧಾನವೇ ಅಥವಾ ಗೌರ್ಮೆಂಟೇ ಹೈಯೆಸ್ಟ್ ಫಾರ್ಮ್ ಆಫ್ ರೂಲಿಂಗ್ ಬಾಡಿ ಅಂತ ಹೇಳ್ಬೋದು. ಯಾವುದೇ ವ್ಯಕ್ತಿ, ಸಂಸ್ಥೆ ತಾನು ಸರ್ಕಾರದ ಕಾನೂನಿಗಿಂತ, ನಿಯಮಗಳಿಗಿಂತ ಮಿಗಿಲು ಅಂತ ಹೇಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇಶದ ಆಂತರಿಕ ನೀತಿ ಇರಬಹುದು, ಆರ್ಥಿಕ ನಿರ್ಧಾರಗಳಿರಬಹುದು,
ಸಾಮಾಜಿಕ ಸುಧಾರಣೆಗಳು ಏನೇ ಇರಲಿ, ಸೊ ಅದನ್ನು ಜಾರಿಗೊಳಿಸುವಂತಹ ಒಂದು ಪವರ್, ಆ ಒಂದು ಶಕ್ತಿ, ಆ ಒಂದು ಅಧಿಕಾರ ಯಾರಿಗಿರುತ್ತೆ? ಸಂಸತ್ತಿಗಿರುತ್ತೆ, ಪಾರ್ಲಿಮೆಂಟಿಗಿರುತ್ತೆ. ಅದು ಇಂಟರ್ನಲ್ ಸಾವರಾನಿಟಿ. ಇನ್ನು ಎಕ್ಸ್ಟರ್ನಲ್ ಸಾವರಾನಿಟಿ ಅಂತಂದರೆ, ಈಗ ಡಿಪ್ಲೊಮ್ಯಾಸಿ ಅಂತ ಕೇಳ್ತೇವೆ ನಾವು ಅಲ್ವಾ? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಜತಾಂತ್ರಿಕವಾಗಿ ನಾವು ಯಾವುದೇ ವಿದೇಶಿ ಶಕ್ತಿಯ ಅಥವಾ ದೇಶದ ಅಧೀನದಲ್ಲಿ ಇರೋದಿಲ್ಲ. ನಮಗೆ ಏನು ಬೇಕು ಫಾರಿನ್ ಪಾಲಿಸಿ, ನಮಗೆ ಯಾವ ರೀತಿ ನಾವು ನಮ್ಮ ನೀತಿಗಳನ್ನು ಇಟ್ಕೋಬೇಕು, ವಿದೇಶಾಂಗ ನೀತಿಗಳನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನೋದು ನಾವೇ ನಿರ್ಧಾರ ಮಾಡೋದು. ಯಾವ ದೇಶದ ಜೊತೆ ಸ್ನೇಹ ಬೆಳೆಸಬೇಕು, ಯಾರ ಜೊತೆ ವ್ಯಾಪಾರ ಮಾಡಬೇಕು, ಮತ್ತು ಯಾವ ಒಪ್ಪಂದಕ್ಕೆ ಸಹಿ ಹಾಕಬೇಕು, ಹಾಗಾಗಿ ಇದೆಲ್ಲವನ್ನು ನಾವೇ ನಿರ್ಧರಿಸ್ತೇವೆ ಹೊರತು ಯಾವುದೇ ದೇಶ ಒತ್ತಾಯ ಮಾಡಿದರೆ ಅದಕ್ಕೆ ಮಣಿಯೋದಿಲ್ಲ ಅಲ್ವಾ? ಹಾಗಾಗಿ ಅದು ಎಕ್ಸ್ಟರ್ನಲ್ ಸಾವರಾನಿಟಿ. ಸೊ ಅದು ಗೊತ್ತಿರಬೇಕು. ಮತ್ತು ಅದಾದಮೇಲೆ ಈಗ ನೆಹರು ಅವರು, ಈಗ ಸ್ವಾತಂತ್ರ್ಯ ಬಂದಿತ್ತಲ್ವಾ, ಆ ಸಂದರ್ಭದಲ್ಲಿ ಭಾರತ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅನ್ನುವಂಥ ಸಂಘಟನೆಯಲ್ಲಿ ಮುಂದುವರಿಲಿಕ್ಕೆ ನಿರ್ಧರಿಸುತ್ತೆ. ಆ ಕಾಮನ್ವೆಲ್ತಿನ ಸದಸ್ಯ ಆಗಬೇಕು ಅಂತ ನಿರ್ಧರಿಸುತ್ತೆ. ಆವಾಗ ದೇಶಾದ್ಯಂತ ಚರ್ಚೆ ಆಗುತ್ತೆ. ಅಂತಂದರೆ ಭಾರತ ಆ ಕಾಮನ್ವೆಲ್ತಿನ ಸದಸ್ಯ ಆಗಿಬಿಟ್ರೆ ಆವಾಗ ಅದರ ಅರ್ಥ ಏನು? ಬ್ರಿಟನ್ ರಾಜನನ್ನು ಮುಖ್ಯಸ್ಥ ಅಂತ ಒಪ್ಕೊಬೇಕಾಗತ್ತೆ. ಆವಾಗ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಆಗುತ್ತೆ ಅಂತ ತುಂಬ ಜನ ವಾದಿಸ್ತಾರೆ. ಆದರೆ ನೆಹರು ಅವ್ರು ಏನು ಹೇಳ್ತಾರೆ ಇದಕ್ಕೆ? ಇದು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇರಬಹುದು, ಅಥವಾ ಮುಂದೆ UN ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಾಗಿರಬಹುದು, ಇದೆಲ್ಲ ಸ್ವಯಂ ಪ್ರೇರಿತವಾಗಿ ವಾಲಂಟರಿಯಾಗಿ ನಾವು ಮಾಡ್ಕೊಂಡಿರುವಂಥದ್ದು. ವಾಲಂಟರಿ ಮೆಂಬರ್ಶಿಪ್ ಅಷ್ಟೇ ಇದು, ಬಾಹ್ಯ ಒಪ್ಪಂದ ಇದು. ಇದರಿಂದಾಗಿ ನಮ್ಮ ಸಂವಿಧಾನದ ಮೇಲಾಗಲಿ ಸಂಸತ್ತಿನ ಮೇಲಾಗಲಿ ಯಾವುದೇ ನಿಯಂತ್ರಣ ಇರೋದಿಲ್ಲ ಅವರಿಗೆ ಅಲ್ವಾ? ಅದು ಯಾವುದೇ ನಿಯಂತ್ರಣವನ್ನು ಹೇರ್ಲಿಕ್ಕೆ ಆಗೋದಿಲ್ಲ. ನಮಗೆ ಇಷ್ಟ ಬಂದಾಗ ನಾವು ಈ ಒಕ್ಕೂಟದಿಂದ ಹೊರಗೆ ಬರ್ತೇವೆ, ಆ ಸ್ವಾತಂತ್ರ್ಯ ನಮಗಿದೆ ಅಂತ ನೆಹರು ಅವರು ಸ್ಪಷ್ಟನೆ ಕೊಡ್ತಾರೆ. ಸೊ ಕಾಮನ್ವೆಲ್ತ್ ಇರಬಹುದು, UN ಇರಬಹುದು, ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಾವರಾನಿಟಿ ಲಾಸ್ ಆಗಿಲ್ಲ. ಇದಾದಮೇಲೆ ನಿಜವಾಗ್ಲೂ ಹಾಗಾದರೆ ಸಾವರಾನಿಟಿ ಅಂತಂದರೆ, ಸಾರ್ವಭೌಮತ್ವ ಅಂತಂದರೆ ನಿಜವಾಗ್ಲೂ ಅದರ ಒಡೆಯ ಯಾರು? ಸುಪ್ರೀಂ ಕೋರ್ಟ್ ಬೇರೆ ಬೇರೆ ಪ್ರಕರಣಗಳಲ್ಲಿ ಹೇಳ್ತಾ ಇರುತ್ತೆ ಅಲ್ವಾ? ಕಾನೂನಿನ ದೃಷ್ಟಿಯಲ್ಲಿ ಸರ್ವೋಚ್ಚ ಅಧಿಕಾರ ಇರೋದು ಯಾವುದಕ್ಕೆ? ಸಂವಿಧಾನಕ್ಕೆ. ಲೀಗಲ್ ಸಾವರಾನಿಟಿ ಇರೋದು ಸಂವಿಧಾನಕ್ಕೆ. ಇನ್ನು ಕಾನೂನನ್ನ ರೂಪಿಸೋದು ಯಾವುದು? ಲಾ ಮೇಕಿಂಗ್ ಪವರ್ ಯಾರ ಹತ್ರ ಇದೆ? ಸಂಸತ್ತಿಗಿದೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಅಲ್ಟಿಮೇಟ್ ಸೋರ್ಸ್ ಆಫ್ ಪವರ್ ಯಾರು? ಪೀಪಲ್ ಅಲ್ವಾ? ಜನರಿಂದ ಆಯ್ಕೆ ಆಗೋರು ಹೊರತು ಲಾ ಮೇಕಿಂಗಲ್ಲಿ ಇರೋರೆಲ್ಲ ಜನರಿಂದನೇ ಆಯ್ಕೆ ಆಗಿರೋರು. ಹಾಗಾಗಿ ಫೈನಲಿ ಅಲ್ಟಿಮೇಟ್ ಪವರ್ ಇರೋದು, ಅಲ್ಟಿಮೇಟ್ ಪಾಪ್ಯುಲರ್ ಸಾವರಾನಿಟಿ ಅಂತ ಹೇಳ್ತೇವೆ. ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ನೈಜ ಸಾರ್ವಭೌಮತ್ವ ಇರೋದು ಪ್ರಜೆಗಳ ಕೈಯಲ್ಲಿ. ಯಾಕಂದರೆ ಸಂಸತ್ನಲ್ಲಿ ಕುಳಿತುಕೊಂಡು ಕಾನೂನು ಮಾಡೋ ಆ ಪ್ರತಿನಿಧಿಗಳೇನಿರ್ತಾರೆ ಅವರಿಗೂ ಸಹ ಅಲ್ಲಿ ಕಳಿಸಿದ್ದೆ ಅಥವಾ ಅವರಿಗೆ ಮತದಾನದ ಮೂಲಕ ಅಧಿಕಾರ ಕೊಟ್ಟಿದ್ದೇ ಜನಸಾಮಾನ್ಯರು ಅಲ್ವಾ? ಪ್ರಜೆಗಳ ಮನಸ್ಸು ಮಾಡಿದರೆ 5 ವರ್ಷಕ್ಕೊಂದು ಸಾರಿ ಆ ಆಡಳಿತಗಾರನನ್ನು ಬದಲಾಯಿಸಬಹುದು. ಹಾಗಾಗಿ ಪೀಪಲ್ ಇಸ್ ದಿ ರಿಯಲ್ ಸಾವರಿನ್ ಅಂತ ಹೇಳ್ಬೋದು. ಮತ್ತು ಸಾರ್ವಭೌಮತ್ವ ಅಂತಂದರೆ ಅದು ಶಬ್ದ ಅಲ್ಲ, ಬರೀ ಶಬ್ದಕ್ಕೆ ಅದನ್ನು ಸೀಮಿತಗೊಳಿಸಬಾರದು. ನಾವು ಸಾವರಿನ್ ಆಗಿದ್ದೇವೆ ಅಂತಂದರೆ ಅದರ ಹಿಂದೆ ಯೋಧರ ರಕ್ತ ಇದೆ ಅಲ್ವಾ? ರಕ್ತ ತ್ಯಾಗ ಇದೆ. ಅದು ಎಲ್ಲದರಿಂದ ನಮಗೆ ಸಿಕ್ಕಿರೋದು ಸಾರ್ವಭೌಮತ್ವ ಅನ್ನೋದು. ಹಾಗಾಗಿ ಆ ಸಾರ್ವಭೌಮತ್ವ ಇದ್ದಾಗ ನಾವು ಅದನ್ನು ಶಾಂತಿಯಿಂದ ಕಾಪಾಡಿಕೊಳ್ಬೇಕು. ಇವತ್ತಿನ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಮತ್ತು ಡಿಜಿಟಲ್ ಯುಗ ಇದು ಅಲ್ವಾ? ಈ ಸಂದರ್ಭದಲ್ಲಿ ಸವಾಲುಗಳು ಜಾಸ್ತಿ ಇದೆ. ನೀವು ಕೇಳಿರ್ಬೋದು, ಡಿಜಿಟಲ್ ಸಾವರಾನಿಟಿ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ ಮುಂದೆ. ಅದ್ರ ಜೊತೆ ಡೇಟಾ ಲೋಕಲೈಸೇಷನ್ ಅಂತ ಬರುತ್ತೆ. ಈ ಥರ ನೀವು ಕರೆಂಟ್ ಅಫೇರ್ಸ್ನಲ್ಲೂ ಕೇಳ್ತಾ ಇರಬಹುದು. ಸೊ ಅಂಥ ವಿಷಯಗಳು ಬಂದಾಗ ಬಹಳ ಕೇರ್ಫುಲ್ಲಾಗಿ ನಾವು ಒಬ್ಸರ್ವ್ ಮಾಡಬೇಕಾಗುತ್ತೆ. ಅದರಲ್ಲೂ ಮುಂದೆ ಅಧಿಕಾರಿಗಳಾಗೋರು ಈ ಶಬ್ದಗಳ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡಬೇಕಾಗತ್ತೆ. ಸಂವಿಧಾನದಲ್ಲಿರುವಂತಹ, ಅದರಲ್ಲೂ ಪ್ರಿಯಾಂಬಲ್ ಇರುವಂತಹ ಪ್ರತಿಯೊಂದು ಮೌಲ್ಯವೂ ಅಷ್ಟು ಇಂಪಾರ್ಟೆಂಟ್. ಮೌಲ್ಯಗಳನ್ನು ಎತ್ತಿ ಹಿಡಿದಾಗ, ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂತ ಏನು ಕರಿತೇವೆ, ಸೊ ಆ ಮೊರಾಲಿಟಿಯನ್ನು ಫಾಲೋ ಮಾಡಿದಾಗ ಮಾತ್ರ ನಾವು ಸಮರ್ಥವಾದ ಪ್ರಜೆಗಳಾಗಲಿಕ್ಕೆ ಸಾಧ್ಯ. ಅದರ ಜೊತೆ ಒಳ್ಳೆ
ಅಧಿಕಾರಿ ಇರ್ಬೋದು, ಯಾರೇ ಇರ್ಬೋದು, ಅದೆಲ್ಲ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಎಸ್, ಇದು ಅರ್ಥ ಆಗಿರ್ಬೋದು ಅಂದ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ವಿಡಿಯೋ ಎಕ್ಸ್ಟೆಂಡ್ ಮಾಡ್ತೇನೆ. ಈಗ ಬೇರೆ ಹಿಸ್ಟ್ರಿ, ಜಿಯೋಗ್ರಫಿ ಎಲ್ಲ ವಿಡಿಯೋಗಳು ಒಂದೇ ಸಾರಿ ಎಕ್ಸ್ಟೆಂಡ್ ಮಾಡಿದರೆ, ಟೈಮ್ ಜಾಸ್ತಿ ಮಾಡಿದರೆ ಆಮೇಲೆ ಯಾವುದನ್ನು ನೋಡದೇ ಇದ್ರೆ ಅಂತ ಚಿಕ್ಕ ಚಿಕ್ಕ ವಿಡಿಯೋ ಮಾಡ್ತಾ ಇದ್ದೇನೆ. ನಿಮ್ಮ ಅಭಿಪ್ರಾಯ ಕಮೆಂಟ್ ಏನೇ ಇದ್ರೂ ತಿಳಿಸಬಹುದು. ಸೊ ಇದ್ರ ಬಗ್ಗೆ ಏನೇ ಇದ್ರೂ ಹೇಳಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಪ್ಲೀಟಾಗಿ ನೋಡಿದರೆ ಇದು P9 ಅಲ್ವಾ, ಪಾಲಿಟಿ 9 ಡನ್ ಅಂತ ಕಮೆಂಟ್ ಮಾಡಿ.